KGF Police conduct awareness route march in ST Block and KNJAS Block Champion Reefs KGF. The KGF Police, led by Superintendent of Police SP Shivansh Rajput, conducted a route march and public awareness rally in the ST Block and KNJAS Block areas of Champion Reefs KGF on 11 January 2026. The initiative aimed to deter rowdy elements, strengthen law and order, and reassure citizens about public safety. During the march, the SP issued strict warnings to known troublemakers, emphasizing zero tolerance towards antisocial activities. What that is? Right turn. Toes. Rasimada left. Quick forward. Toes. Okay. ಸುಮಾರು 70%ಗಿಂತ ಅಧಿಕ ಜನ ಹೆಲ್ಮೆಟ್ ಧರಿಸದೆ ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಿ. ಹೆಲ್ಮೆಟ್ ಧರಿಸಬೇಕಿಂದ ಹೆಚ್ಚು ಜನ ಮಾನಸಿಕ ಸಿಬ್ಬಂದಿಗೆ ಹೊರೆಯಾಗುತ್ತಿದ್ದಾರೆ. ಆದ್ದರಿಂದ ರಾಜ್ಯ ಹಾಗೂ ಇತರ ಮಾದಕ ವಸ್ತುವಿನಿಂದ ದೂರವಿರಿ ಎಂಬ ಅಮೂಲ್ಯವಾದ No problem. ಯಾವುದೇ ಅಥವಾ ನಮ್ಮ ಪೊಲೀಸ್ 18 ವರ್ಷಗಳೊಳಗಿನ ಹೆಣ್ಣು ಮಕ್ಕಳಿಗೆ ಹಾಗೂ 21 ವರ್ಷಗಳೊಳಗಿನ ಗಂಡು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಕಾಗುತ್ತದೆ. ಕಂಪ್ಲೇಂಟ್ ಏನು ಹೆಸರು? ಇವ್ರ ಮಗ ಟೋನಿ ಅಂತ. ಮಗ ಎಲ್ಲಿದ್ದಾನೆ? ಮನೆಯಲ್ಲಿದ್ದ. ಸರಿ ಇಲ್ಲಿ ಮನೆಯಲ್ಲಿ ಕಳ್ತನಾಗಿತ್ತು? ಹಾಂ ಎಸ್ ಸರ್. ಯಾರು ಮಾಡಿದ್ದಾರೆ ಸರ್? ಆಗ ಇವರು ಅರುಣ್ ಕುಮಾರ್. ಹೇಳಿದ ಪ್ರಿಯದರ್ಶನ್ ಅಂತ ಟೋನಿ ಅಂತ ಹೇಳಿ ಏನು ಕೆಲಸ ಮಾಡ್ತಾರೆ? ಪೇಂಟಿಂಗ್ ಆಟ ನಿಮ್ಮದು ಮಗ? ಏನು ಸಮಸ್ಯೆ ಇದೆ ಅವರಿಗೆ? ಏನಾದ್ರು ಸಮಸ್ಯೆ ಇದೆಯಾ? ಹಾರ್ಟ್ ಪೇಷಂಟ್ ಆರಾಮಾಗಿ ಮನೇಲಿ ಇರಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು. ಜಗಳ ಯಾಕೆ ಮಾಡ್ತೀರಿ? ನೀವೊಂದು ಮನೆ ಇಲ್ಲ ಸರ್. ಅವನು ನಿಮಗೆ ಹೊಡಿದಾರ, ನೀವು ಅವ್ರಿಗೆ ಹೊಡಿದಾರ, ಈ ಥರ ಯಾಕೆ ಜಗಳ ಮಾಡ್ತೀರಿ? ನಿಮ್ಗೇನು ಸಮಸ್ಯೆ ಇದೆ ಮಾಹಿತಿ ನಿಮಗೆ ಪೊಲೀಸ್ ಕೊಡಬೇಕು. ನೀವು ಯಾಕೆ ಜಗಳ ಮಾಡ್ತೀರಿ? ಯಾಕೆ ಜಗಳ ಆಗಿತ್ತು? ಅದಕ್ಕೆ ಅಲ್ಲಿ ಹೋಗಿದ್ದೀನಿ ಹಾಲು ತಗೊಂಡು ಬರೋಕ್ಕೆ. ಅವನು ಬಂದು ಬಾ ಇಲ್ಲಿ ಜೋಬೆಲ್ಲ ಬಂದು ಯಾರು ಹೇಳಿದಾರ? ಅವನು ದೊರೆ, ಶ್ಯಾಮು, ಸಂಜಯ್, ಇನ್ನೂ 4-5 ಜನ ಇದ್ದೀವಿ ಸರ್. ಹಾಂ, ಏನು ನಿಮ್ಮದು ಇಲ್ಲಿ ಯಾಕೆ ಬಂದಿದ್ದೆ ಅಂತೂ ಇಲ್ಲ ಅಂಗಡಿಗೆ ಬಂದಿದ್ದೆ. ಬರ್ತೀಯಾ ಅಂತ ಹೇಳ್ತಾ ಇದ್ದೆ. ಅಂಗಡಿ ಕೂಡ ಬರಬೇಡ ಅಷ್ಟೇ. ಲೇಡೀಸ್ ಎಲ್ಲ ಹೋಗಿದ್ರು ಬಿಲ್ ಮಾಡ್ತೀನಿ. ಏನು ನೀವು ಸ್ವಂತ ಜಗಳ ಮಾಡಬಾರ್ದು. ಏನಾದ್ರು ಸಮಸ್ಯೆ ಇದೆ ನಮಗೆ ಮಾಹಿತಿ ಕೊಡಬೇಕು. ಏನಾದರೂ ಯಾವುದೇ ಮತ್ತೆ ಕೇಸ್ ಆಗಬಾರ್ದು. ಓಕೆ. ಹೆಲ್ಮೆಟ್ ಕಡ್ಡಾಯ, ಸುರಕ್ಷತೆ ಮುಖ್ಯ. ಅತಿಯಾದ ವೇಗ ನಿಮ್ಮ ಬರುತ್ತದೆ. ಏನಮ್ಮ, ಯಾರಿಗೇನು ಸಮಸ್ಯೆ ಇದೆಯಾ? ಏನಾದರೂ ಬೆದರ್ತಾರೆ? ಈಗ ನಮಗೆ ಕಂಪ್ಲೇಂಟ್ ಕೊಡಿ. ಏನಾದರೂ ನಿಮಗೆ ತೊಂದರೆ ಕೊಡ್ತಾರೆ ನಮಗೆ 112 ಕಾಲ್ ಮಾಡಿ, ಅಥವಾ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ನಮ್ಮ ಆಫೀಸ್ ಕೂಡ ಕೊಡ್ಬೋದು. ಯಾವುದೇ ಟೆನ್ಷನ್ ತಗೋಬೇಡ, ಆರಾಮಾಗಿರಿ. ಯಾರು?
ಫಾಸ್ಟಾಗಿ ಹೋಗ್ತಾರೆ. ಹಾಂ ಮತ್ತೆ ಏನಾದರೂ ರೌಡಿ ಗಿಡಿ ಮಾಡ್ತಾರೆ ನಿಮಗೆ ಬೆದರ್ತಾರೆ ರೌಡಿಸಮ್ ಇದೆಯಾ ಅಂತ ಕೇಳ್ತಾರೆ ಸರ್. ಏನಿಲ್ಲ ಇದಪ್ಪ ಯಾರಿಗೆ ಪ್ರಾಬ್ಲಮ್ ಇದೆಯಾ ಏನು ಪ್ರಾಬ್ಲಮ್ ಇದೆ ನಮಗೆ ಹೇಳ್ಬೇಕು 112 ನಂಬರ್ ಗೊತ್ತಿದೆಯಾ 112 ಗೊತ್ತಿಲ್ಲ ಈಗ ಗೊತ್ತಾಗ್ಸಿದೆ. ಗೊತ್ತಾಗ್ತಿದ್ದೇನೋ ಯಾರು ನಿಮಗೆ ಬೆದರ್ತಾರೆ ಪ್ರಾಬ್ಲಮ್ ಕೊಡ್ತಾ 112 ಕಾಲ್ ಮಾಡಿ ಅಥವಾ ನಮ್ಮ ಆಫೀಸ್ಗೆ ಬನ್ನಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ಇದು ಜೋರಾಗಿ ಸ್ಪೀಡಿಂದ ಯಾರು ಬರ್ತಾರೆ ಹುಡುಗರು ಹುಡುಗರು ಸಣ್ಣ ಸಣ್ಣ ಹುಡುಗರು ಮತ್ತೆ ಡ್ರಿಂಕ್ಸ್ ಮಾಡಿರೋರು ಆ ಥರ ಹೋಗಿ ನೋಡ್ತೀನಿ. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ದೂರವಾಣಿ ಮುಖಾಂತರ ನೀಡಬಾರದು. ನಿಮ್ಮ ವೈಯಕ್ತಿಕ ಮಾಹಿತಿಯಾದ ಬ್ಯಾಂಕ್ ಅಕೌಂಟ್ ನಂಬರ್, ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ಗೆ ಬರುವಂತಹ OTP ಇದರ ಮಾಹಿತಿಯನ್ನು ಯಾರೇ ಕೈಯಾಗಿರಬಹುದು. ஏதாவது ப்ராப்ளம் இருக்குதான்னு கேட்குறேன். ಏನು ಪ್ರಾಬ್ಲಮ್ ಇಲ್ಲ ಯಾರು ನಿಮ್ಗೆ ಬೆದರ್ತಾರೆ சொல்லுக்கிறேன். ಏನು ಸಮಸ್ಯೆ ಅಂದರೆ ಗೌರ್ಮೆಂಟ್ಗೆ ಕಾಲ್ ಮಾಡಿ ಅಥವಾ ನಮಗೆ ಮಾಹಿತಿ ಕೊಡಿ. ಓಕೆ ಫುಟ್ಬಾಲ್ ಪ್ಲೇಯರ್ ಸರ್. ಸರ್ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಸರ್. I came to want to see you, but unexpectedly I seen you. Thank you very much, sir. God bless you. Good awareness for KGF, sir. Thank you very much. God bless you, sir. சொல்லு சார் சொல்லு. ಹಂಗೆ ಉಳ್ಳ ಸರ್ ಹೋಗಮ್ಮ ಹೋಗಮ್ಮ. ನೀವಮ್ಮ ಆರಾಮಾಗಿರಿ. ತೊಂದರೆ ಏನಾದರೂ ಇದೆಯಾ ನಿಮಗೆ ಏನೋ ಸಮಸ್ಯೆ ಇದೆಯಾ? இல்ல சார் இப்பதான் ஒரு மாசம் ஆகுது பேபி அவனுக்கு ஆளுக்கு பாயிண்ட் அடிக்கிறதுக்கு போறேன் சார். ಎಲ್ಲಿದ್ದಾರೆ ಅವರು? பெங்களூர். ಯಾವಾಗ ಬರ್ತಾರೆ? நானே இருக்கிறேன் சார். ಅಲ್ಲ ಕೇಳ್றாரு. வாரத்துல ஒரு டைம் வருவா, 2 வாரத்துல ஒரு டைம் வருவா. வந்துட்டு ಹಿಂಗೆ ಚಂಡ ಪೇಂಟ್ இல்ல சார் அதெல்லாம் இல்ல சார். ಮೊನ್ನೆ ಜಗಳ ಆಗಿ இல்ல சார் ಜಗಳ ರೀಸೆಂಟ್ ಆಗಿ ಜಗಳ ಮಾಡಿದ್ ನಿಮ್ಗೆ ಏನಪ್ಪ ಏನೇ ನಿಮ್ಗೆ ಇಷ್ಟು ಈ ತರ ಕಂಡೀಷನ್ ಇದ್ದೀರಿ ನೀವು? ಜಗಳ ಇಲ್ಲ ಸರ್. எங்க உடம்பு உசாரில்ல, நம்மளுக்கு கால்ல சரி ಒಂದು ಸಕ್ಸಸ್ ಸರ್ ಇವರೇ நம்ம வீடு ಅಮ್ಮ ನಾವು ನೋಡ್ತಾ ಇದ್ದೀವಿ, ವಾಚ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಹೇಳಿ ಸರಿಯಾಗಿರ್ಬೇಕು. நான் சரியா ಅವ್ರಿಗೆ ಕಷ್ಟ ಆಗುತ್ತೆ, ಅವರಿಗೆ ಕುಟುಂಬದಲ್ಲಿ ಕೂಡ ನಿಮ್ಗೆ ಕೂಡ ಸಮಸ್ಯೆ ಆಗುತ್ತೆ. ಸರಿ ಸರ್. ಅವ್ರ ಕಾನೂನು ಪ್ರಕಾರ ಶಾಂತವಾಗಿ ಇರ್ಬೇಕು. ಕೇಳಬೇಕು ಫಸ್ಟ್. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅವರು ಇರಮ್ಮ. ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಯಾರು ತೊಂದರೆ ಕೊಡುತ್ತಿಲ್ಲ ಸರ್. ಕೋರ್ಟಲ್ಲಿ ಹೋಗ್ತಾ ಇದ್ದಾರೆ. ಕೇಸ್ ಡೇಟ್ ಕೇಸ್ ಇಲ್ಲ ಸರ್. ಯಾವುದೇ ಕೇಸ್ ಇಲ್ಲ. ಇಲ್ಲ ಸರ್. 81/25 ಈಗ ಆಯ್ತು ஒரே ஒரு கேஸ் தான் சார். அந்த இது லிஸ்ட்ல இருக்குது, அது ஒண்ணு தான் இருக்குது, வேற எந்த கேஸ் ಅವ್ರಿಗೆ ಹೇಳಿ ಅವ್ರು ಜಗಳ ಮಾಡಬಾರ್ದು, ಏನಾದ್ರು ಗಲಾಟೆ ಮಾಡಬಾರ್ದು. ಅವರಿಗೆ ಹೊರಗಡೆ ಕಳಿಸ್ತೀನಿ ಮತ್ತೆ சரி சார். ಹಾ ಧಾನ್ಯ ಆಗಲ್ಲ, ಗುಂಡಾಕ್ಟ್ ಹಾಕ್ತೀನಿ ಮೇಲೆ ಸರಿಯಾಗಿ ಇರ್ಬೇಕು. சரி சார். ಓಕೆ ದೊರೆ ಇದಂತ ದೊರೆ ಇವನು ಇದಾಗಿರುತ್ತೆ. ಅವರಿಬ್ಬರು ಜಗಳ ಏನೋ ನಮ್ಮ ಮಗನ ಔಷಧ ಇದ್ರು. ನಾನು ಹೋಗಿದ್ದೀನಿ, ಹೇಳಿ ನಮ್ಮ ಮಗಳು ಇದಾಗಿ ಹೋದ್ರು ಬಂದರು 2 ಸೆಂಟು ಯಾರು ಹೊಡಿದ್ರು ನಿಮಗೆ? ಧೋನಿ. ಅದನ್ನ ಹೋಗಿ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಸರ್. ಹಾಸ್ಪಿಟ್ಲಿಗೆ ಹೋಗಿ ಸರ್ 2 ಸೈಡ್ ರೀಸನ್ ಏನಪ್ಪ ಸರ್ ಏನು ಸೌಂಡ್ ಬಂದಿದೆ ಸರ್ ಅಲ್ಲಿ ಗಲಾಟೆ ಸೌಂಡು. ನಮ್ಮ ಮಗಳಿಬ್ಬರು ಔಟ್ಸೈಡ್ ಇದ್ರು ಸರ್. ಸೌಂಡ್ ಕೇಳಿದ್ರು ನಮ್ಮ ಮಗನ ನೋಡಿ ಹೋಗಿ ಸರ್ ಹೊಡೆದು ಬಿಟ್ಟು 2 ತಿಂಗಳು ಆಪೋಸಿಟ್ ಸೈಡಲ್ಲಿ ಬಂದ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಸರ್. ಅದು ಆದ ನಂತರ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ರಾ? ಏನಿಲ್ಲ ಸರ್. ಅವನು ಇನ್ನೂ ಇಲ್ಲ ಸರ್, ಕಮ್ಮಿ ಆಗಿದೆ ಸರ್. ಜಾಸ್ತಿ ಆಗಿ 2 ಮಕ್ಕಳು ಹೆಣ್ಮಕ್ಳಿದ್ದಾರೆ. ನೀವು ಏನು ನಾವು ವಾಚ್ ಮಾಡ್ತೀವಿ, ನೀವು ಹೆಸರು ಏನಿದೆ ನೋಡ್ತೀನಿ. ಅವರಿಗೆ ಇನ್ನೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು? ಇಲ್ಲ ಸರ್. ಅವ್ರಿಗೆ ನಮಗೆ ಏನಿಲ್ಲ ಸರ್. ನಾವು ಆಚೆ ಈಗ ತೊಂದರೆ ಕೊಡ್ತಾ ಇಲ್ಲ? ಇಲ್ಲ ಸರ್. ಆಚೆ ಕಡೆ ಹೋಗಿದ್ದೀವಿ, ಸುಮ್ಮನೆ ಇಲ್ಲಿ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಸರಿ, ಕೇಸ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ನಾವು ಅವರಿಗೆ ನಿಗಾ ಇಟ್ಕೊಳ್ತೀವಿ. ಇಲ್ಲ ಸರ್, ಅವ್ರು ಸರಿ ಇದ್ದಾರೆ. ಇಲ್ಲಿ ಬರ್ತಾರೆ ಹೋಗ್ತಾರೆ, ನಮ್ಮ ಸುಮ್ಮನೆ ಹೋಗಿ ಬರ್ತಾರೆ ಇರ್ತಾರೆ. ಓಕೆ, ನಾವು ಕಾನೂನು ಪ್ರಕಾರ ಕ್ರಮ ತಗೊಂಡ್ವಿ. ಈ ಏರಿಯಾಲೆ ಯಾವಾಗಲೂ ಆ ಥರನೇ ಸರ್. ಆಚೆ ಕಡೆ ಬಂದ್ರೆ ಈ ಥರ ಕೈ ನೋಡಿದ್ರೆ ಅವ್ರ ಸೌಂಡ್ ಇಲ್ಲ ಸರ್. ಏನೋ ಸೌಂಡ್ ಕೇಳಿ ನಮ್ಮ ಮಕ್ಕಳು ಔಟ್ ಹೇಳಿದ್ರು, ಅದಕ್ಕೆ ಹೋಗಿದ್ದೀವಿ. ಈಗ ಏನು ಮಾಡ್ತಾ ಇದ್ದಾರೆ? ಈಗ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ? ಇಲ್ಲ ಸರ್. ಈಗ ನೆಕ್ಸ್ಟ್ ಏನೋ ತೊಂದರೆ ಕೊಟ್ಟಿದ್ದಾರೆ ನಮ್ಗೆ ಮಾಹಿತಿ ಕೊಡಿ. ನಾವು ನೀವು ಹೆಸರು ಹೇಳಿದ್ರೆ ನಾನು ನೋಡ್ತೀನಿ ಅವರಿಗೆ. ಓಕೆ, ಏನಾದ್ರು ಮಾಡಿದರೆ ನೀವು ಸ್ವಂತ ಜಗಳ ಮಾಡಿಬಿಡಿ. ಇಲ್ಲ ಸರ್, ನಾವೆಲ್ಲ ಅಕ್ಕಪಕ್ಕದಲ್ಲಿ ಇದ್ದೀವಿ. 5 ನಿಮಿಷದಲ್ಲಿ ಪೊಲೀಸೆಲ್ಲ ಬರ್ತಾರೆ. ಸರ್ ಅವತ್ತೇ ನಿಮ್ಮ ಫೋನ್ ತಗೊಳ್ಳಿ ಸರ್. ನಮ್ಮ ಏನಕ್ಕೆ ನಿಮ್ಗೆ ಮಾಡಬೇಕು ಅಲ್ಲಿ ಹೋಗಿದ್ದೀವಿ ಸರ್. ಅವತ್ತು ತಗೊಳ್ಳಿ ಸರ್. ಈಗ ಹೊಸ ಹಾಕಿದ್ದೀರಾ? ಬರೀ ಉಡಂಡೋರಿ ಏನು ಯಾಕೆ?
ಈ ಒಂದು ಸುಧಾರಣೆ ಆಗಲ್ಲ, ಈ ಒಂದು ಇದು ಏನು ಸುದ್ದಿ ಆಗಲ್ಲ. ಅದೇ ಅದು ಮೊನ್ನೆ ಶಿಫ್ಟ್ ಆಗಿದ್ದಲ್ಲ ಸರ್, ಅದಾದ್ಮೇಲೆ ಈಗ ಇನ್ನೊಂದು ಮೊನ್ನೆ ನಾವು ಬಂದಾಗ ಚೆಕ್ ಮಾಡ್ತಾ ಇದ್ದಿಲ್ಲ ಸರ್. ಈಗ ಹೊಸ ಇಟ್ಟಿದ್ರು ಅವನು ಜೈಲಲ್ಲಿ ಇದ್ದಾನೆ, ಹೇಗೆ ಮಾಡ್ತಾರೆ? ಯಾಕೆ ಹೊರಗಡೆ ಇದ್ದಾರೆ? ಎಲ್ಲಿದ್ದಾರೆ ಈಗ? ಹೊರಗಡೆ ಇದ್ದಾರೆ. ಇದಾರೇನ್ರಿ? WPC ಅಲ್ಲಿ ಇದ್ದಾರೆ. ತೆಗೆ ಮಾಡೋರು ಹೀಗೆ ಬಂದಿದ್ದಾರೆ. ಇಲ್ಲ ಇದ್ದಾರೆ ಬಿಡಿ, ಸೇಫ್ ಇದ್ದಾರೆ ಬಿಡಿ. ಆಗಿದೆಯಾ? ಒಳಗಡೆಯಿಂದ ಮಾಡಿದ್ದಾರೆ ಸರ್. ಏನು ಹೆಸರು ಅವ್ರದ್ದು? ದಿವ್ಯ ಸರ್. ನಾವು ಬರ್ತಾ ಇರೋದು ಅವ್ರಿಗೆ ಮಾಹಿತಿ ಗೊತ್ತಿದೆ ಸರ್. ನೋಡಿ, no problem. Any problem then call 112. Okay. Or you can call to our ಯಾರು anybody problem to you? ರಾಕೇಶ್ ಅಂತೇಳಿ ದ್ವಿಚಕ್ರ ವಾಹನ ರಸ್ತೆ ಅಪಘಾತಗಳಲ್ಲಿ ಸುಮಾರು 70%ಗಿಂತ ಹೆಚ್ಚಿನ ಜನ ಹೆಲ್ಮೆಟ್ ಧರಿಸದೆ ಸಾವನ್ನಪ್ಪುತ್ತಿರುತ್ತಾರೆ. ಏನಾದರೂ ಸಮಸ್ಯೆ ಇದೆಯಾ? ಏನಾದರೂ ಸಮಸ್ಯೆ ಇದೆಯಾ? ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಸಾಹೇಬ್ರು. ತಮಿಳ್ ಟ್ರಾನ್ಸ್ಲೇಟ್ ಮಾಡಿ ಯಾರು ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ. ಯಾರು ತೊಂದರೆ ಕೊಡ್ತಾರೆ ನಿಮಗೆ ಬದುಕ್ತಾರೆ? ರೌಡಿ ಶೀಟ್ ಯಾರಾದರೂ ಬಂದು ಧಮಕಿ ಗಿಮಕಿ ಹಾಕ್ತಾರಾ? ಏನಾದರೂ ನಮ್ಗೆ ಹೇಳ್ಬೇಕು. 112 ಕಾಲ್ ಮಾಡಿ ಅಥವಾ ನಮ್ಮ ಪೊಲೀಸ್ ಸ್ಟೇಷನ್ ಬನ್ನಿ ಅಥವಾ ನನ್ನ ಆಫೀಸ್ ಬನ್ನಿ. ಯಾರು ತೊಂದರೆ ನಿಲ್ಲಿಸ್ಕೊಟ್ಟಿದ್ದಾರೆ ಓಕೆ, ಸರಿಯಾಗಿ ನೋಡ್ಕೊಡಿ. ಎಷ್ಟು ಕೇಸ್ ಇದೆ? ಯಾವಾಗ ಆಗಿತ್ತು? 83. ಏನು ಸಮಸ್ಯೆ ಇದೆಯಾ? ಏನು ಮಾಡ್ತೀವಿ ಕೆಲಸ? ಸರಿಯಾಗಿ ರಿಟರ್ನ್ ಮಾಡಿ, ಸರಿಯಾಗಿ ಮಾಡಿ. 43 ವರ್ಷ ಆಯ್ತು. ಹಾಂ, ಶಾಂತವಾಗಿ ಇರಿ. ಏನು ಸಮಸ್ಯೆ ಇದೆ? ಎಷ್ಟು ಕೇಸ್ ಇದೆ ನಿಮಗೆ? ಈಗ ಫಸ್ಟ್ ಎಷ್ಟು ಕೇಸ್ ಆಗಿತ್ತು? 8 ವರ್ಷ ಆಯ್ತು. 8 ವರ್ಷನೇ ಗೊತ್ತು. ಅವಾಗ ಎಷ್ಟು ಕೇಸ್, ಯಾವ ಕೇಸ್ ಆಗಿದ್ದು? ಹಾಫ್ ಮಾಡರ್ ಇರುತ್ತೆ. ಇದು ನೀವೇ ಸ್ವಂತ ಅವನು ಡೆಫಿನೇಷನ್ ಮಾಡಿಬಿಟ್ಟಿದ್ದೀರಿ. ಹಾಫ್ ಮಾಡರ್ ಫುಲ್ ಮಾಡರ್ ಏನಿರುತ್ತೆ? ಹಾಫ್ ಮಾಡರ್ ಫುಲ್ ಮಾಡರ್ ಏನಿರುತ್ತೆ? ಯಾಕೆ ಯಾರಿಗೆ ಕೂಲಿ ಪ್ರತಿ ಮಾಡ್ತೀನಿ ನೀವು? ಯಾರು? ಯಾಕೆ ಯಾಕೆ ಮಾಡಿದ್ರಿ ಹೇಳ್ತಾರೆ? ಯಾಕೆ ಹಾಂ, ಅವ್ರು ಏನು ಮಾಡಿದ್ರು ಅಂತ ನೀನು ಮತ್ತೆ ಯಾವುದು ಗಲಾಟೆ ಮಾಡಬಾರ್ದು. ಇಲ್ಲಿಗೆ ಇಷ್ಟ ಇದೆಯಾ? ಹಾಂ, ಸರಿಯಾಗಿ ಇರಬೇಕು. ಏನು ಮಾಡಿದ್ ಮತ್ತೆ ಕಲಿಸ್ತೀನಿ ನಿಮಗೆ.
ಪ್ರಕಾಶ್